ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ಗಳಿದ್ದಾವೆ. ಅದನ್ನೇನಾದರೂ ನೀವು ಬ್ರೇಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಚಾನಲು ಸಸ್ಪೆಂಡ್ ಆಗುತ್ತೆ. YPP ಅಂದರೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಅದರೊಳಗೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಏನು ಮಾಡಬೇಕು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇಂಪಾರ್ಟೆಂಟ್ ಒಂದು ನೋಟ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳಬೇಕು ಅಂತ ಇದ್ದೀನಿ. ಅದನ್ನು ನಾನು ನಿಮಗೆ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಬೇರೆ ವಿಡಿಯೋಸ್ಗಳನ್ನ ಹಾಕ್ಬೋದು. ಇನ್ನೂ ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋ ಹೋಗುತ್ತೆ, ಅವರಿಗೂ ಏನು ಮಾಡಬೇಕು ಅನ್ನೋದೆಲ್ಲ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೊಂದು ಮೇಲ್ ಬರುತ್ತೆ, ರಿಲೇಟೆಡ್ ಚಾನಲ್ ಸಸ್ಪೆನ್ಷನ್ ಅಂತ ಬರುತ್ತೆ. ಹಾಗಂದ್ರೆ ಏನು? ನೀವೇನಾದರೂ ಒಂದು ವೇಳೆ 2 ಚಾನಲ್ನ ಯೂಸ್ ಮಾಡ್ತಾ ಇರ್ತೀರಾ. ಫಸ್ಟ್ ಚಾನಲಲ್ಲಿ ನಿಮಗೆ ಕಾಪಿರೈಟ್ ಸ್ಟ್ರೈಕು, ಕಾಪಿರೈಟ್ ಕ್ಲೈಮ್ ಇಂಥದ್ದೇನಾದರೂ ಬಂದಿರುತ್ತೆ. ಹಾಗೆ ಬೇರೆ ಏನೇನೋ ರೀಸನ್ಗಳಿಂದ ಅದೇನೋ ಒಂದು ವೇಳೆ ಬ್ಲಾಕ್ ಆಗಿತ್ತು, ಏನಾದರೂ ಸಸ್ಪೆಂಡ್ ಆಗಿತ್ತು ಅಂತ ಅಂದರೆ ಆ ಚಾನಲ್ನ ನೀವು ಆ ಚಾನಲ್ನಲ್ಲಿ ಇವಾಗ ಅದನ್ನು ಸ್ಟಾಪ್ ಮಾಡಿಬಿಡ್ತೀರಾ. ಆ ಚಾನಲ್ನ ಸ್ಟಾಪ್ ಮಾಡಿಬಿಟ್ಟು ಬೇರೆ ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ. ಬೇರೆ ಚಾನಲ್ ಸ್ಟಾರ್ಟ್ ಮಾಡಾದಮೇಲೆ ಒಂದು ವೇಳೆ ಅದು ಮಾನಿಟೈಸೇಷನ್ಗೆ ಹೋದಾಗ ಆಗ ನಿಮಗೆ ಈ ಪ್ರಾಬ್ಲಮ್ಮು ಬರುತ್ತೆ. ರಿಲೇಟೆಡ್ ಚಾನಲ್ ಸಸ್ಪೆನ್ಷನ್ ಅಂಥೇಳಿ ಒಂದು ಮೇಲ್ ಬರುತ್ತೆ. ಯಾಕೆ ಈ ಮೇಲ್ ಬರುತ್ತೆ ಅಂಥೇಳಿ ತುಂಬ ಜನಕ್ಕೆ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಏನಾದರೂ ಹಳೆ ಚಾನಲ್ಲು ಏನಾದರೂ ಯೂಸ್ ಮಾಡಿರ್ತೀರಲ್ವ, ಆ ಚಾನಲಲ್ಲಿ ನಿಮ್ಗೇನಾದರೂ ಕಾಪಿರೈಟ್ ಸ್ಟ್ರೈಕು, ಕ್ಲೈಮು ಏನೇನೋ ಬಂದು ಅದನ್ನು ಆಮೇಲೆ ಇದು ಬೇಡಪ್ಪ ಬೇರೆ ಚಾನಲ್ನ ಯೂಸ್ ಮಾಡೋಣ ಅಂಥೇಳಿ ಅದನ್ನು ಹಾಗೆ ಬಿಟ್ಬಿಡ್ತೀರಾ. ಅದನ್ನು ನೀವು ಕಂಪ್ಲೀಟಾಗಿ ಅದನ್ನು ಪರ್ಮನೆಂಟಾಗಿ ಡಿಲೀಟು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ಹಾಗೆ ಬಿಟ್ಬಿಟ್ಟು ಬೇರೆದನ್ನ ನೀವು ಯೂಸ್ ಮಾಡ್ಕೊಳ್ತಿರ್ತೀರ. ಅದು ಮಾನಿಟೈಸೇಷನ್ಗೆ ಹೋದಾಗ ಈ ಪ್ರಾಬ್ಲಮ್ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಕಾಪಿರೈಟ್ ಸ್ಟ್ರೈಕು, ಕ್ಲೈಮು ಇನ್ನೊಂದ್ರಲ್ಲಿ ಬಂದಿದೆ ಅಂತ ಹೇಳಿದ್ರು ಆವಾಗ ನಿಮಗೆ ರಿಲೇಟೆಡ್ ಚಾನಲ್ ಅಂಥೇಳಿ ನಿಮ್ಮ ವಿಡಿಯೋದು ಚಾನಲ್ನ ಸಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಆದಷ್ಟು ನಿಮಗೆ ಇದೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ಫಸ್ಟು ಹಳೆ ಚಾನಲ್ ಏನಿರುತ್ತೋ ಅದರೊಳಗೆ ಏನು ಪ್ರಾಬ್ಲಮ್ ಇರುತ್ತೋ ಅದನ್ನು ಸಹಿತ ನೀವು ತಿಳ್ಕೊಳ್ಬೇಕಾಗುತ್ತೆ. ಆ್ಯಡ್ಸೆನ್ಸ್ ಅಕೌಂಟ್, ಯೂಟ್ಯೂಬ್ ಚಾನಲ್ ಎಲ್ಲ ಎಷ್ಟು ಜನ ಸ್ಟಾರ್ಟ್ ಮಾಡಿರ್ತೀರಲ್ವ ಅವರಿಗೆಲ್ಲರಿಗೂ ಗೊತ್ತಿರಬೇಕಾಗಿದ್ದು ಆ್ಯಡ್ಸೆನ್ಸ್ ಪಿನ್ ಅಂತೇಳಿ ಬರುತ್ತೆ. ಮಾನಿಟೈಸೇಷನ್ ಆಗುವಾಗ ಆದಮೇಲೆ ಒಂದು ಆ್ಯಡ್ಸೆನ್ಸ್ ಪಿನ್ ಅಂತ ಬಂದಮೇಲೆ ನಿಮಗೆ ಡಾಲರ್ ಏನಿರುತ್ತೋ ಅದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಅದರಲ್ಲಿ ಆ್ಯಡ್ಸೆನ್ಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿರ್ತೀರ. ಆ ಚಾನಲ್ನಲ್ಲಿ ನೀವು ಒಂದು ಚಾನಲಲ್ಲಿ 2 ಆ್ಯಡ್ಸೆನ್ಸ್ ಅಕೌಂಟ್ನ ಆ್ಯಡ್ ಮಾಡಿರ್ತೀರ. ಈಗ ಒಂದು ಚಾನಲಲ್ಲಿ 2 ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಮಾಡಿದಾಗ ಒಂದು ವೇಳೆ ನಿಮ್ದು ಇನ್ನೊಂದು ಅಕೌಂಟ್ ಇರುತ್ತಲ್ವ, 2 ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರ, ಅದರೊಳಗೆ ಒಂದರೊಳಗೆ ಪ್ರಾಬ್ಲಮ್ ಆಗಿದ್ದರೆ ಈ ಆ್ಯಡ್ಸೆನ್ಸ್ ಅಕೌಂಟ್ಸ್ದು ನಿಮಗೆ ರಿಮೂವ್ ಆಗುತ್ತೆ. ಇದರಿಂದನೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಜಿಮೇಲ್ ಅಕೌಂಟು ಆಮೇಲೆ ಫೋನ್ ನಂಬರು ಇವನ್ನೆಲ್ಲ ಒಂದೇ ಯೂಸ್ ಮಾಡಿರ್ತೀರ. ಒಂದು ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಚಾನಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ಇದ್ರ ಮೇಲೆ ಗಮನ ಇರಲಿ ನಿಮಗೆ. ಡಿವೈಸ್ ಆ್ಯಂಡ್ IP ಅಡ್ರೆಸ್, ನೀವು ಇದನ್ನೆಲ್ಲ ಚೆಕ್ ಮಾಡಿರ್ತೀರಾ. ನಿಮಗೆ ಒಂದು ವೇಳೆ ನೀವು ಬೇರೆ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಿಸ್ಟಮಲ್ಲಿ ಮತ್ತು ಲ್ಯಾಪ್ಟಾಪಲ್ಲಿ ಅಂಥದ್ರಲ್ಲಿ ನಿಮಗೆ ಡಿವೈಸು, IP ಅಡ್ರೆಸ್ಸು ಇದನ್ನೆಲ್ಲ ಅವ್ರು ತೋರಿಸಿರ್ತಾರೆ. ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ವೇಳೆ ಈ ಡಿವೈಸು IP ಅಡ್ರೆಸ್ಸಲ್ಲಿ ನೀವು ಹೊಸ ಚಾನಲ್ನ ಮಾಡಿದ್ದೀರಾ, ಹಳೆ ಚಾನಲ್ದು ಅದು ಆಲ್ರೆಡಿ ಸಸ್ಪೆಂಡ್ ಆಗಿದೆ. ಆ ಚಾನಲ್ದು ಏನಾದರೂ ನೀವು ಇದರೊಳಗಡೆ ಚೆಕ್ ಮಾಡಿ ಲಾಗಿನ್ ಮಾಡಿ ರೀಲಾಗಿನ್ ಮಾಡಿ ನೋಡ್ತಾ ಇರೋದು ಅಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂಥೇಳಿ ಇದ್ದರೆ ಇದರಿಂದನೂ ನಿಮ್ಮ ಚಾನಲ್ಲು ಸಸ್ಪೆಂಡ್ ಆಗುತ್ತೆ. YPP ಅಂತ ಹೇಳಿದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಇದರೊಳಗಡೆ ಪ್ರತಿಯೊಂದು ಮೆನ್ಷನ್ ಆಗಿರುತ್ತೆ, ಯಾವುದರಿಂದ ಏನು ತಪ್ಪಾಗುತ್ತೆ ಅಂಥೇಳಿ ಎಲ್ಲ ಕಂಪ್ಲೀಟಾಗಿ ಅವ್ರು ಕಂಡುಹಿಡಿತಾರೆ. ಅದಕ್ಕೆ ಆದಷ್ಟು IP ಅಡ್ರೆಸ್ಸು ಇದರಿಂದೆಲ್ಲ ಅವರು ಚೆಕ್ ಮಾಡ್ತಾರೆ. ನಿಮ್ಮ ಜಿಮೇಲ್ ಅಕೌಂಟು, ನಿಮ್ಮ ಫೋನ್ ನಂಬರು ಇದರಿಂದ ಎಲ್ಲ ಅವ್ರು ಚೆಕ್ ಮಾಡ್ಬೋದು. ನೀವು ಹಳೆಯ ಅಡ್ರೆಸ್ ಏನಾದರೂ ಹಾಕಿದ್ದೀರಾ ಅಂತ ಹೇಳಿದ್ರೆ IP ಅಡ್ರೆಸ್ಸಲ್ಲಿ ನೀವು ಒಂದು ವೇಳೆ ನಿಮ್ಮ ಹಳೆಯ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಗ ನಿಮ್ಮ ಹೊಸ ಚಾನಲ್ಗೂ ಪ್ರಾಬ್ಲಮ್ ಆಗುತ್ತೆ. ಸರ್ಕ್ಯುವೆನ್ಷನ್ ಪಾಲಿಸಿ ಅಂತ ಹೇಳಿದೆ. ಹಾಗಂದ್ರೆ ಏನು? ನೀವೇನಾದರೂ ಒಬ್ಬ ಬೇರೆಯವರು ನಿಮ್ಮ ಫ್ರೆಂಡ್ ಯಾರೋ ಇರ್ತಾರೆ, ಅವರ ಫ್ರೆಂಡು ಚಾನಲ್ ಏನಾಗಿರುತ್ತೆ ಅವ್ರದ್ದು ಸಸ್ಪೆಂಡ್ ಆಗಿರುತ್ತೆ.
ಅಂಥವರ ಚಾನಲಲ್ಲಿ ನೀವು ಕಾಣಿಸ್ಕೊಳ್ಳೋದು, ಅವರ ಕಂಟೆಂಟ್ನ ನೀವು ಬಳಸೋದು, ಇಂಥದ್ದು ಏನಾದರೂ ಮಾಡ್ತಾ ಇದ್ದೀರಾ ಅಂಥೇಳಿ ಯೂಟ್ಯೂಬ್ಗೆ ಗೊತ್ತಾದರೆ ಇದರಿಂದನೂ ನಿಮ್ಮ ಚಾನಲ್ಲು ಸಸ್ಪೆಂಡ್ ಆಗುತ್ತೆ. ನೆನಪಿರಲಿ, ಬೇರೆಯವ್ರು ಯಾರ್ದೋ ಚಾನಲ್ನ ಸಸ್ಪೆಂಡ್ ಆಗಿದೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವ್ರ ಚಾನಲ್ನಲ್ಲಿ ನೀವು ಕಾಣಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಗಲೂ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನೀವು ಒಂದು ವೇಳೆ ಅವ್ರ ಕಂಟೆಂಟ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಗ ಪ್ರಾಬ್ಲಮ್ ಆಗುತ್ತೆ. ಇದರಿಂದನೂ ಚಾನಲ್ಲು ಸಸ್ಪೆಂಡ್ ಆಗುತ್ತೆ. ಇದು ನೆನಪಿರಲಿ. ನಿಮ್ಮ ಯೂಟ್ಯೂಬ್ ಚಾನಲ್ಲು ಸಸ್ಪೆಂಡ್ ಆಗೋದಕ್ಕೆ ಇವೆಲ್ಲ ಮೇನ್ ಕಾರಣಗಳು. ಈಗ ನೀವೇನು ಮಾಡಬೇಕು, ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ ಹೇಳಿದ್ರೆ ಫಸ್ಟ್ ಸೊಲ್ಯೂಷನ್ ನಿಮ್ಮ ಹಳೆಯ ಅಕೌಂಟ್, ನಿಮ್ಮದು ಹಳೆ ಚಾನಲ್ ಇರುತ್ತಲ್ಲ ಆ ಚಾನಲ್ನ ಚೆಕ್ ಮಾಡಬೇಕು. ಫಸ್ಟು ಚೆಕ್ ಮಾಡಬೇಕು. ಆದಷ್ಟು ರಿಕವರಿ ಮಾಡೋದಕ್ಕೆ ಟ್ರೈ ಮಾಡಿ, ಚೆಕ್ ಮಾಡಿ ಅದರೊಳಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅದೆಲ್ಲನೂ ನೀವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ಇಷ್ಟು ದಿನ ಕಷ್ಟಪಟ್ಟು ಒಂದು ವೀಡಿಯೋಸ್ಗಳನ್ನ ಮಾಡಿ ಮನಿನ ಅರ್ನಿಂಗ್ ಮಾಡಬೇಕು ಅಂತ ಹೇಳ್ತೀರಾ. ಆದರೆ ಒಂದು ವೇಳೆ ಏನಾದರೂ ಈ ರೀತಿ ಆಯಿತು, ಸಸ್ಪೆಂಡ್ ಆಯಿತು ನಿಮ್ಮ ಚಾನಲ್ಲು ಅಂತ ಹೇಳಿದ್ರೆ ಯಾಕಾಯಿತು, ಏನು ಎಂತ ಅಂತೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ಆದಷ್ಟು ಇದು ನೆನಪಲ್ಲಿರಲಿ. ಒಂದು ವೇಳೆ ನಿಮ್ಮ ಚಾನಲ್ಲು ಸಸ್ಪೆಂಡ್ ಆಗಿದೆ ಅಂತ ಹೇಳಿದ್ರೆ ಹಳೆ ಜಿಮೇಲ್ದೇನೋ ಇದೆಯಲ್ವಾ, ನೀವು ಹಳೆ ಅಕೌಂಟ್ ಏನು ಯೂಸ್ ಮಾಡ್ತಾ ಇರ್ತೀರಲ್ವಾ ಅದನ್ನು ಫಸ್ಟು ಚೆಕ್ ಮಾಡಿ ನೋಡಿ ಏನಿದೆ, ಈ ರಿಕವರಿ ಮಾಡಿಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅಪೀಲ್ ಅಂತ ಹೇಳಿದ್ರೆ ನಿಮಗೆ ಒಂದು ವೇಳೆ ನಿಮಗೂ 2 ಚಾನಲ್ ಇಲ್ಲ, ನಂದು ಒಂದೇ ಒಂದು ಚಾನಲ್ ಇರೋದು, ಆದರೂ ನನಗೆ ಸಸ್ಪೆನ್ಷನ್ ಇಮೇಲ್ ಬಂದಿದೆ, ಆಗ ನೀವೇನು ಮಾಡಬೇಕು, ಅಪೀಲ್ ಮಾಡ್ಬೋದು. ಯೂಟ್ಯೂಬ್ಗೆ ರಿಟರ್ನು ಅದು ಕ್ಲಿಕ್ ಮಾಡಿ, ಅಲ್ಲೊಂದು ಲಿಂಕ್ ಇರುತ್ತೆ, ಆ ಅಪೀಲ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಸ್ಪೆನ್ಷನ್ ಇರುತ್ತಲ್ವ, ಆ ಸಸ್ಪೆನ್ಷನ್ ಕೆಳಗಡೆ ಒಂದು ಲಿಂಕ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿ ಮೆನ್ಷನ್ ಮಾಡಬೇಕಾಗುತ್ತೆ, ನನಗೆ ನಂದು ಯಾವುದೇ ಬೇರೆ ಚಾನಲ್ ಇಲ್ಲ, ಆದರೂ ನನಗೆ ಸಸ್ಪೆನ್ಷನ್ದು ಮೇಲ್ ಬಂದಿದೆ, ದಯವಿಟ್ಟು ಇನ್ನೊಂದ್ಸಲಿ ಚೆಕ್ ಮಾಡಿ ಅಂಥೇಳಿ ಇಂಗ್ಲೀಷ್ನಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅವರಿಗೆ ಶೇರ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಅವರು ಮತ್ತೆ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ತಾರೆ. ಇದು ನೆನಪಿನಲ್ಲಿರಲಿ. ಆಮೇಲೆ ಏನಂತ ಹೇಳಿದ್ರೆ ನಾನು ಇದನ್ನು ಮೆನ್ಷನ್ ಮಾಡಿರ್ತೀನಿ ಕೆಳಗಡೆ, ಡಿಸ್ಕ್ರಿಪ್ಷನ್ ಎಲ್ಲಾದರೂ ಕೆಳಗಡೆ ಒಂದು ಕಡೆ ಮೆನ್ಷನ್ ಮಾಡಿರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಪಿನ್ ಮಾಡಿರ್ತೀನಿ ಏನು ಮೆನ್ಷನ್ ಮಾಡಬೇಕು. ಒಂದು ವೇಳೆ ನಿಮ್ಮ ಚಾನಲು ಸಸ್ಪೆಂಡ್ ಆದರೆ ಏನು ಮಾಡಬೇಕು ಅಂಥೇಳಿ ನಾನು ಮೆನ್ಷನ್ ಮಾಡಿರ್ತೀನಿ. ಅದನ್ನು ಹೋಗಿ ಅಲ್ಲಿ ಚೆಕ್ ಮಾಡಿ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಇದರೊಳಗೆ ಜಿಮೇಲಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಆಯಿತು. ನಿಮ್ಮ ನೇಮು, ಆಮೇಲೆ ನೀವು ಯಾವುದು URL ಯೂಸ್ ಮಾಡ್ತಾ ಇದ್ದೀರಲ್ವಾ, ನಿಮ್ದು ID ಏನಿದೆಯೋ ಅದನ್ನೆಲ್ಲ ಕರೆಕ್ಟಾಗಿ ಆ್ಯಡ್ ಮಾಡಿ ಅವ್ರಿಗೆ ಹಾಕಿದ್ರೆ ಆಯಿತು. ಟ್ವಿಟರ್ ಅಂತ ಹೇಳಿದ್ರೆ ಟ್ವಿಟರ್ ಇವಾಗ X ಅಂತ ಹೇಳಿ ಆಗಿದೆ. ಅದಕ್ಕೆ ನೀವು ಲಾಗಿನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ @team YouTube ಅಂತ ಹೇಳಿ ಸರ್ಚ್ ಮಾಡಿ ಅವರಿಗೆ ಟ್ವೀಟ್ ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅಂಥೇಳಿ ಯೂಟ್ಯೂಬರ್ ಹತ್ರ ನೀವು ಹಂಚ್ಕೊಳ್ಳಿ. ಆಗ ಅವರು ನಿಮ್ಮ ಚಾನಲ್ನ ಚೆಕ್ ಮಾಡಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಇದು ಒಂದು ಬೆಸ್ಟ್ ಸೊಲ್ಯೂಷನ್. ಯಾಕಂತ ಹೇಳಿದ್ರೆ ಸಡನ್ನಾಗಿ ನಿಮ್ಗೇನಾದರೂ ನಿಮ್ಮ ಚಾನಲು ಸಸ್ಪೆಂಡ್ ಆಗಿದೆ ಅಂತೇಳಿ ಬಂತು ಅಂತ ಹೇಳಿದ್ರೆ ನೀವು ಇಷ್ಟು ದಿನ ಕಷ್ಟಪಟ್ಟಿರ್ತೀರಾ, ಅದು ತುಂಬಾ ಬೇಜಾರಾಗುತ್ತೆ. ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಆದಷ್ಟು ಟ್ವಿಟರ್ಗೆ ಒಂದ್ಸಲಿ ನೀವು ಟೀಮ್ ಯೂಟ್ಯೂಬ್ಗೆ ಒಂದ್ಸಲಿ ಚೆಕ್ ಮಾಡಿಬಿಟ್ಟು ಆವಾಗ ಅವ್ರ ಹತ್ರ ತಿಳ್ಕೊಳ್ಳಿ ಏನಾಗಿದೆ ಅಂಥೇಳಿ. ಅವರು ನಿಮ್ಮ ಚಾನಲ್ನ ಚೆಕ್ ಮಾಡಿಬಿಟ್ಟು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಇದು ಒಂದು ಒಳ್ಳೆ ಐಡಿಯಾ, ಇದನ್ನು ಮಾಡಿ. ಇದಿಷ್ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಬಗ್ಗೆ ನಾನು ಹೇಳಿದೆ. ಯಾಕೆ ನಿಮ್ಮ ಚಾನಲು ಸಸ್ಪೆಂಡ್ ಆಗುತ್ತೆ ಅಂತ ಹೇಳಿದೆ. ಇನ್ನೊಂದೇನು ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೆ, ಇಂಪಾರ್ಟೆಂಟ್ ನೋಟ್ನ ನಾನು ಹೇಳ್ತೀನಿ ಅಂಥೇಳಿ. ಇಂಪಾರ್ಟೆಂಟ್ ನೋಟ್ ಇವತ್ತಿಂದೇನು ಅಂತ ಅಂದರೆ, ನೀವು ಒಂದು ವೇಳೆ 2 ಅಕೌಂಟ್ ಇದೆ ಅಂತ ಹೇಳಿದ್ರೆ ಒಂದು ಅಕೌಂಟ್ನ ನೀವು ಯೂಸ್ ಮಾಡಿ ಆದಮೇಲೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಆಗ ನಿಮ್ಮ ಚಾನಲ್ನ ಬ್ಲಾಕ್ಡ್ ಯೂಸರ್, ಲೈಕ್ ಸಸ್ಪೆಂಡೆಡ್ ಯೂಸರ್ ಅಂತ ಹೇಳಿ ಆಲ್ರೆಡಿ ಯೂಟ್ಯೂಬು ಮೆನ್ಷನ್ ಮಾಡಿಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಹಳೆ ಚಾನಲಲ್ಲಿ ಏನು ಪ್ರಾಬ್ಲಮ್ ಇದೆ ಅಂಥೇಳಿ ತಿಳ್ಕೊಳ್ಳಿ. ಡೈರೆಕ್ಟಾಗಿ ಅದು ಬಂತು, ಅದೆಲ್ಲ ಪ್ರಾಬ್ಲಮ್ ಆಗಿದೆ, ಸಸ್ಪೆಂಡ್ ಆಗಿದೆ ಅಂದ ತಕ್ಷಣವೇ ಅದನ್ನು ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟು ಬೇರೆ ದಿನೊಂದು ಮಾಡೋದಕ್ಕೆ ಹೋಗೋದು, ಲಾಗೌಟ್ ಮಾಡಿಬಿಡೋದು, ಬೇರೆ ದಿನೊಂದು ಸ್ಟಾರ್ಟ್ ಮಾಡೋದು, ಅಂಥದ್ದೇನಾದರೂ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ತುಂಬ ಹೊಡೆತ ಬೀಳುತ್ತೆ. ಅದಕ್ಕೆ ಆದಷ್ಟು ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಅರ್ನಿಂಗ್ಸ್ ಮಾಡ್ಕೊಳ್ಬೇಕು, ನಿಮ್ಮ ಚಾನಲು ತುಂಬಾ ಸೇಫ್ ಆಗಿರಬೇಕು ಅಂತಂದರೆ ಈ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ಆದಷ್ಟು ಹಳೆ ಚಾನಲಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿ ತಿಳ್ಕೊಂಬಿಟ್ಟು ಅದ್ರದ್ದು ಫಸ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಚಾನಲ್ಗೆ ಹೋಗಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ.
ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.